ಆಗ್ತಾ ಇದೆ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ನಾಟಿ ಮಟನ್ನು, ಬೋಟಿ, ತಲೆಮಾಂಸ, ಮೀನೂಟ. ಸೊ ನಾವಿವತ್ತು ಬಂದಿರೋಂಥದ್ದು ಬಿಡ್ದಿ ಟೊಯೋಟಾ ಕ್ರಾಸ್ ಇಲ್ಲ ಬೈರಮಂಗಲ ಕ್ರಾಸ್. ಸೊ ಮೇನ್ ರೋಡಲ್ಲಿ ಹೋಗ್ತಾ ಲೆಫ್ಟಲ್ಲಿ ಇರೋಂಥದ್ದು ರೇಣುಕಾ ಯಲ್ಲಮ್ಮ ಮಿಲ್ಟ್ರಿ ಹೋಟ್ಲ್ ಅಂತ ಹೇಳ್ಬಿಟ್ಟು ಒಂದು 20 ವರ್ಷದಿಂದ ಇರೋವಂಥದ್ದು, ನಡ್ಕೊಂಡು ಹೋಗ್ತಿರೋಂಥದ್ದು. ಸೊ ಇಲ್ಲಿ ನಿಮಗೆ ಸೌದೆ ಒಲೆಯಲ್ಲಿ ಮಟನ್ನು, ಮೇಕೆ ಮಟನ್ ಊಟ ಮಾಡ್ಕೊಡ್ತಾರಂತೆ. ಮೀನೂಟ ಇದೆ, ಮೀನೂಟ ಸಿಗುತ್ತೆ, ಬೋಟಿ ಊಟ, ಚಿಕನ್ ಊಟ, ತಲೆಮಾಂಸ ಊಟ, ವೆರೈಟಿ ಊಟಗಳು ಸಿಗುತ್ತಂತೆ. ಸೊ ಇಲ್ಲಿರೋ ಸುತ್ತಮುತ್ತ ಕೆಲಸಕ್ಕೆ ಹೋಗೋರು ಹೆವಿ ಬಂದ್ಬಿಟ್ಟು ರಶ್ಶಾಗಿ ತಿನ್ಕೊಂಡು ಹೋಗ್ತಾರಂತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಕೊಡ್ತಾರೆ. ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲ್ ಮಸಾಲ ಹಾಕಿ ಮಾಡ್ಕೊಡ್ತಾರಂತೆ ಅಂತ ಕೇಳ್ಪಟ್ವಿ. ಸೊ ಅದಕ್ಕೋಸ್ಕರ ಹುಡ್ಕೊಂಡು ಬಂದಿದ್ದೀವಿ ಮಧ್ಯಾಹ್ನ ಭಾನುವಾರದ ಬಾಡೂಟಕ್ಕೋಸ್ಕರ. ಸೊ ಹೋಗಿ ಒಂದ್ರ ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನಿಮಗೂ ಕೊಡ್ತೀನಿ. ಹಾಗೆ ಮೀನೂಟ, ಮಟನ್ ಊಟ ಎಲ್ಲ ಊಟನೂ ಒಂದ್ಸರಿ ಟೇಸ್ಟ್ ಮಾಡ್ಕೊಂಡು ಬರೋಣ. ಸೊ ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಸುತ್ತಮುತ್ತ ಬಂದರೆ, ಈ ಕಡೆ ಹೋಗ್ತಿದ್ರೆ ಬಂದು ತಿನ್ಕೊಂಡು ಹೋಗ್ಬೋದು. ರಾಮನಗರ, ಮೈಸೂರು, ಬೆಂಗಳೂರಿಂದೆಲ್ಲ ಬರ್ತಾರಂತೆ. ಸೊ ನೀವು ಕೂಡ ಆ ಕಡೆ ಎಲ್ಲರೂ ಇದ್ದರೆ ಸೊ ಒಂದ್ಸರಿ ಬನ್ನಿ ರೇಣುಕಾ ಯಲ್ಲಮ್ಮ ಮಿಲ್ಟ್ರಿ ಹೋಟ್ಲಿಗೆ. ಸೊ ಬನ್ನಿ ಹೋಗೋಣ, ಊಟ ಕೊಡಿಸ್ತೀವಿ. ಸರ್ ಚಿಕನ್ ಚಾಪ್ಸ್ ಇದೆ. ಚಿಕನ್ ಚಾಪ್ಸ್ ಸಿಗುತ್ತೆ? ಹೌದು ಸರ್. ಓ, ಇದು ಸೌದೆ ಒಲೆಯಲ್ಲಿ ಮಾಡೋದು ನೀವು? ಸರ್ ನಮ್ದೆಲ್ಲ ಸೌದೆ ಒಲೆ. ಎಲ್ಲ ಅಡುಗೆನೂ ಸೌದೆ ಒಲೆಯಲ್ಲೇ ಆಗೋದು. ಸೂಪರ್ ಸರ್. ನಾನೆಲ್ಲ ಗ್ಯಾಸಲ್ಲಿ ಮಾಡ್ತಾರೆ ಅನ್ಕೊಂಡು. ಇಲ್ಲ ಪ್ರತಿಯೊಂದು ಸೌದೆ ಅಲ್ಲಿ ಬೇಸ್. ಹಾಂ ಮಟನ್ ರೆಡಿ ಆಗ್ತಿದೆ. ಮಟನ್ ಸರ್ ಘಮ ಅಂತಿದೆಯಲ್ಲ ಸರ್. ಯಾವ ಮಟನ್, ಕುರಿದ ಮೇಕೆದ? ಸರ್ ನಾವು ಏನಿದ್ರು ವಾತ ಹಾಕ್ತೀವಿ, ಇಲ್ಲ ಅಂತಂದ್ರೆ ಮೇಕೆ ಮಟನ್, ಎರಡೇ ಐಟಮ್. ಇದು ಕುರಿದು ಹಾಕ್ತಲ್ಲ. ಯಾಕೆಂದ್ರೆ ಒಲೆಯಲ್ಲಿ ಬೇಯಿಸಿ ಮಾಡೋದಲ್ವಾ, ಅದು ಬೆಂದಷ್ಟು ಸಾಂಬಾರ್ ಟೇಸ್ಟ್ ಬರುತ್ತೆ ಅಂತ ಎಡೆ ಮರಿ ಸ್ವಲ್ಪ ಜಾಸ್ತಿ. ಓಕೆ. ಏನಿದ್ರು 18-15 ಹಾಕ್ತಾರೆ. ದಪ್ಪನೇ ಇದಾವೆ. ಹೌದು ಸರ್, ನಾವು ಒಂದು ಸ್ವಲ್ಪ ದಪ್ಪನೇ ಹೊಡ್ತೀವಿ, ಅಂದ್ರೆ ಬೇಯಬೇಕಲ್ಲ. ಮಟನ್ ಊಟಕ್ಕೆ ನೀವು ಇದೇ ಮಟನ್ನೇ ಕೊಡೋದು? ಹೌದು ಸರ್. ಮಟನ್ ಒಂದು ಮುದ್ದೆ, ಒಂದು ಹಾಫ್ ರೈಸು, ಒಂದು ಮೊಟ್ಟೆ ಬರುತ್ತೆ ಸರ್, 250 ರೂಪಾಯಿ. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಮಟನ್ನು, ಮೀನು ಮತ್ತೆ ಬೋಟಿ, ಓಕೆ, ತಲೆಮಾಂಸ ಇಂಥ ಐಟಮ್ ಜಾಸ್ತಿ ಹೋಗುತ್ತೆ. ಜಾಸ್ತಿ ಕೇಳೋದು ಮಟನ್ನು ಮತ್ತೆ ಮೀನು. ಫಸ್ಟ್ ಹೇಳಿ ಹೋಟ್ಲ್ ಹೆಸರೇನು? ಹೋಟೆಲ್ ರೇಣುಕಾ ಯಲ್ಲಮ್ಮ, ಮತ್ತೆ ಇದು ಬೈರಮಂಗಲ ಕ್ರಾಸು, ಬಿಡ್ದಿ. ಏನೇನು ಸಿಗುತ್ತೆ ಡೀಟೇಲ್ ಹೇಳ್ಬಿಡಿ. ಏನೇನು ಸಿಗುತ್ತೆ ಸರ್? ಮಟನ್ ಊಟ, ಮೀನೂಟ, ಚಿಕನ್ ಊಟ, ತಲೆಮಾಂಸ ಊಟ, ಕಾಲು ಊಟ, ಬೋಟಿ ಊಟ, ಬಿರಿಯಾನಿ, ಚಿಕನ್ ಚಾಪ್ಸು, ಚಿಕನ್ ಫ್ರೈ, ಕಬಾಬು, ಫಿಶ್ ಕಬಾಬು ಎಲ್ಲ ಸಿಗುತ್ತೆ. ಸೊ ಎಲ್ಲದಕ್ಕೂ ಮುದ್ದೆ, ರೈಸು ಇದ್ದೇ ಇರುತ್ತೆ ಸರ್. ಅವರು ಸಪ್ರೇಟ್ ಬೇಕಾದ್ರೂ ತಗೋಬೋದು. 130 ರೂಪಾಯಿ ಒಂದು ಪ್ಲೇಟ್ ಮೀನು, ಮಟನ್ ಬಂದು 200 ರೂಪಾಯಿ ಒಂದು ಪ್ಲೇಟು, ಚಿಕನ್ ಬಂದು 120, ಊಟ ಬಂದು 170 ಈ ಥರ. ಮೀನೂಟನೂ ಅಷ್ಟೇ. ಏನು ಟೈಮಿಂಗ್ಸ್ ಕೊಡ್ತಿದ್ದೀರಾ ಸರ್? ಊಟ ಎಲ್ಲ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಒಂದು 10 ಗಂಟೆಗೆಲ್ಲ ಬಿರಿಯಾನಿ, ಚಿಕನ್ ಫ್ರೈ ಇದು ಇದ್ದೇ ಇರುತ್ತೆ. ಅದಾದ್ಮೇಲೆ ಮಾಮೂಲಿ ಕಂಟಿನ್ಯೂಸ್ಲಿ ಇದ್ದೇ ಇರುತ್ತೆ ಬಿರಿಯಾನಿ ಸಂಜೆವರೆಗೂ. ತಿರ್ಗಾ ಸಂಜೆ 9 ಗಂಟೆವರೆಗೂ ಮಾಡ್ತಾ ಇದೀವಿ ಹೋಟೆಲ್. ಓಕೆ. 6 ಗಂಟೆಯಿಂದ 9 ಗಂಟೆ. ಜನ ಜಾಸ್ತಿ ಇದೇ ಬೇಕು ಅಂತ ಬಂದು ತಿನ್ನೋದು ಯಾವುದು? ಮಟನ್ ಊಟ, ಮೀನೂಟ. ಮೀನೂಟ ಅಂತೂ ಜಾಸ್ತಿ ಫೇಮಸ್ ನಮ್ಮಲ್ಲಿ. ಓಕೆ. ಎಷ್ಟಲ್ಲಿ ಕೊಡ್ತಿರೋದು ಮೀನೂಟ? 180 ರೂಪಾಯಿ. 180 ರೂಪಾಯಿ. ಏನೇನು ಕೊಡ್ತೀರಾ ಅದರಲ್ಲಿ? ಒಂದು ಪ್ಲೇಟ್ ಮೀನು, ಒಂದು ಮುದ್ದೆ, ಒಂದು ಹಾಫ್ ರೈಸು, ಒಂದು ಮೊಟ್ಟೆ. 180 ರೂಪಾಯಿ. ಓಕೆ. ಯಾವ ಮೀನು ಕೊಡೋದು ನೀವು? ಸರ್ ಜಿಲೇಬಿ ಮೀನು. ಜಿಲೇಬಿನೇ ಕೊಡೋದು? ಜಿಲೇಬಿ. ಅದು ಬಿಟ್ಟರೆ ಬೇರೆ ಹಾಕ್ಸಲ್ಲ ಸರ್, ಸಾಂಬಾರ್ ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ಹಾಕ್ಸಲ್ಲ. ಓಕೆ. ಆಮೇಲೆ ಸಪ್ಪೆ ಬಂದ್ಬಿಡುತ್ತೆ ಮೀನು ಅಂದ್ಬಿಟ್ಟು. 2 ಜಿಲೇಬಿ ಕೊಡ್ತೀರಾ ಅಥವಾ ಪೀಸಾ? ಸರ್ 2 ಪೀಸ್ ಬರುತ್ತೆ. ತೋರಿಸ್ತೀನಿ ಮನೆ. 2 ಪೀಸ್ ಬರುತ್ತೆ ಸರ್. ಇಲ್ಲಾಂದ್ರೆ ಈ ಥರ ಬರುತ್ತೆ, ಇಲ್ಲಾಂದ್ರೆ ಈ ಥರ ಬರುತ್ತೆ. ಸಾಂಬಾರಲ್ಲಿ ಬರುತ್ತೆ? ಹೌದು ಸರ್, ಸಾಂಬಾರಲ್ಲಿ ಬರುತ್ತೆ. ರುಬ್ಸನ್ ಅಂತಾರೆ, ಇಲ್ಲ ಪಾಂಪ್ಲೇಟ್. 2 ಪೀಸ್ ಅಷ್ಟೇ. ರುಬ್ಸಂದೆ ಇದು.
ಅದೇ ಸರ್, ಅಂದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದೇ ಐಟಮ್. ಅದು ಬಿಟ್ರೆ ಮಟನ್ ಊಟ ಜಾಸ್ತಿ ನಮ್ಮಲ್ಲಿ ಕೇಳ್ತಾರಲ್ಲ. ಓಕೆ, ಹುಡುಗ ಬರ್ತಾರೆ ಹೇಳಿದಲ್ಲ ಮಟನ್ ವಾತೊಂದು ಇಲ್ಲ ಅಂದ್ರೆ ಆಡೊಂದು, ಎರಡೇ ಐಟಮ್ ತರೋದು. ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನಾವೇ ಕಡಿಸ್ಕೊಬರೋದು ಆರವಳ್ಳಿಯಿಂದ. ಅವ್ರೇನು ಅವ್ರ ಕಡೆಯಿಂದ ಏನು ಮಾಡಲ್ಲ, ನಾವೇ ಹೋಗ್ತೀವಿ ಬೆಳಗ್ಗೆ ಹೊತ್ತು. ಊಟಿ ಸರ್, ಬೋಟಿ ಮಸಾಲ ಸರ್, ಫ್ರೈ ಎಲ್ಲ ಮಾಡಲ್ಲ. ಓಕೆ. ಚಿಕನ್ ಸರ್, ಪೆಪ್ಪರ್ ಚಿಕನ್ ಚಾಪ್ ಸರ್. ಚಿಕನ್ ಚಾಪ್ಸ್ ಇದು? ಹೌದು. ದಪ್ಪ ಪೀಸ್ ಇರುತ್ತೆ. ಹೌದು ಸರ್, ಒಂದು ಸ್ವಲ್ಪ ದಪ್ಪನೇ ಹೊಡ್ಕೊತೀವಿ. ಎಲ್ಲರಿಗೂ 2 ಮುದ್ದೆ? ಹೌದು ಸರ್, 2, 3 ಆ ಥರ ಮುದ್ದೆ. ಈಗ ಇವಾಗ ಊಟದಲ್ಲಿ ಮುದ್ದೆ ಎಕ್ಸ್ಟ್ರಾ ಬೇಕಾದ್ರೆ ಹೆಂಗೆ? ಸರ್, ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ, 20 ಬಿಟ್ಟು. ಹೌದು ಸರ್. ಈಗ ಒಂದು ಊಟ ಸಾಕು ಅನ್ಸುತ್ತೆ, ಹೊಟ್ಕೊಂಡು ಹೋಗುತ್ತಲ್ಲ? ಹೌದು ಸರ್, ಹೌದು. ಒಂದು ಮುದ್ದೆ ಹಾಕೈತು ಬೇಜಾನಾಯ್ತು. ಸೇಮ್ ಮನೆ ಊಟ ಇದ್ದಂಗಿದೆ. ಮನೆ ಊಟ ಸೇಮ್ ಹೆಂಗದೋ ಹಂಗಿದೆ. ಹಾಂ, ಮಾತಾಡೋಂಗಿಲ್ಲ, ದುಡ್ಡು ಪ್ರಶ್ನೆ ಬೇಕಾಗಿಲ್ಲ. ಊಟದ ಮಾತ್ರ ಮನೆ ಊಟ ಇದ್ದಂಗಿದೆ. ಇಷ್ಟ ಆಗುತ್ತೆ? ಹಾಂ, ಖುಷಿ ಆಗುತ್ತೆ. ಯಾವುದು ನಿಮ್ಗೆ ಇಷ್ಟ? ಒಂದು ಎಲ್ಲ ಇಷ್ಟನೇ, ಒಟ್ಟಿನಲ್ಲಿ ಪ್ರತಿಯೊಂದು ಇಷ್ಟನೇ, ಎಲ್ಲ ಚೆನ್ನಾಗಿದೆ. ನಾನು ಹಾಕಪ್ಪ ಒಂಚೂರು 2ನೇ ಮುದ್ದೆ? ಹಾಂ, ಎಳ್ಳೆ ಮುದ್ದೆ ಗಂಜಿ ಮೂಳೆ ಜೊತೆ 2ನೇ ಮುದ್ದೆ. ಇವಾಗ ರೈಸ್ ತಗೋತೀವಿ. ಸಾಕ ಮೀನುಟ ಇನ್ನ ಎಷ್ಟು ಸಾಕ? ಚಿಕನ್ ಊಟ ಇದು ಬೇಡವಾ? ಮೀನು ಊಟ ಕೊಟ್ಟೆ. ಇದಕ್ಕೆ 250, ಒಂದು 4 ಇಂದ 5 ಪೀಸ್ ಬರುತ್ತೆ. ಓಕೆ, 250. ಸೂಪರಾಗಿ ಮಾಡ್ತಾರೆ. ಮಟನ್ ಊಟ ಆಗಲಿ, ಮೀನು ಊಟ ಆಗಲಿ, ಪ್ರತಿಯೊಂದು ಊಟನೂ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿ ಊಟ ಮಾಡೋಕ್ಕೆ ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಎಲ್ಲ ಕಡೆ. ಯಾಕೆ ರುಚಿಯಾಗಿ ಮಾಡ್ತಾರೆ. ಮೀನು ಸಾರು ಅಂದರೆ ಭಾರಿ ರುಚಿಯಾಗದೆ. ಎಲ್ಲ ಕಡೆಯಿಂದ ಬಂದು ಊಟ ಮಾಡ್ಕೊಂಡು ಇವಾಗ ಕುತ್ಕೊಳ್ಳೋಕ್ಕೆ ಜಾಗನೇ ಸಾಲದು, ಅಷ್ಟೊಂದು ರಸ್ ಇರ್ತದೆ ಹೋಟ್ಲಲ್ಲಿ. ಚೆನ್ನಾಗಿ ಮಾಡ್ತಾರೆ ಸರ್. ನಿಮ್ಗೆ ಯಾವ್ದು ಇಷ್ಟ ಸರ್? ನಮಗೆಲ್ಲ ಊಟನೂ ಇಷ್ಟ ಸರ್. ಮೀನು ಊಟ, ಮಟನ್ ಊಟ, ಬೋಟಿ ಊಟ, ಎಲ್ಲ ಊಟನೂ ಇಷ್ಟ ಸರ್. ನಾನು ಬಂದಾಗ ಒಂದೊಂದು ಥರ ಊಟ ತಗೊಂಡು ಊಟ ಮಾಡ್ತೀನಿ ಸರ್. ಮೀನು ಊಟ ನೆಕ್ಸ್ಟ್ ಟೈಮು ಮಟನ್ ಊಟ, ಆಮೇಲೆ ಬೋಟಿ ಊಟ. ಯಾವುದೇ ಮೀನು ಊಟ ಆಗಲಿ, ಚಿಕನ್ ಆಗಲಿ, ಕಬಾಬ್ ಆಗಲಿ, ಮುದ್ದೆ ಆಗಲಿ, ರೈಸಲ್ಲಿ ಯಾವುದೇ ಸೋಡಾ ಪಡ ಹಾಕಲ್ಲ. ಊಟ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ರು. ಊಟದಲ್ಲಿ ಯಾವುದೇ ಅಂತ ಲೋಪದೋಷಗಳಿಲ್ಲ. ಭಾಳ ಸೂಪರಾಗಿ ಮಾಡ್ತಾಯಿದ್ರು ರಿವ್ಯೂರು. ಹೌದು ಸರ್, ಬರ್ತಾರೆ ಸರ್ ಮನೆಯವರು. ಭಾನುವಾರ ಭಾನುವಾರ ಮನೆಯವರೆಲ್ಲ ಬರ್ತಾ ಹೋಗ್ತಾರೆ. ಬೆಂಗಳೂರಿಂದ ಜಾಸ್ತಿ ಬರ್ತಾರೆ ಸರ್ ಎಲ್ಲ. ಓಕೆ. ಮಾಮೂಲಿ ಮಟನ್ ಊಟ, ಮೀನು ಊಟ ತಿನ್ನೋಕ್ಕೋಸ್ಕರನೇ ಬರ್ತಾರೆ. ಇವತ್ತೊಂದು ಚೂರು ಕ್ರೌಡ್ ಕಮ್ಮಿ. ಊಟ ಎಲ್ಲ ಮುಂದೆ ಬಂದಿದೆ. ಅವಾಗಿಂದ ನಾನು ಎಲ್ಲರೂ ತಟ್ಟೆನೂ ನೋಡಿ ಹೊಟ್ಟೆ ಉರಿತಿತ್ತು, ಹೊಟ್ಟೆ ಉರಿಸ್ತಿದ್ರು ಜಾಸ್ತಿ. ಸೊ ನಾವು ತೊಗೊಂಡಿರೋಂಥದ್ದು ಎಲ್ಲನೂ ತೊಗೊಂಡ್ಬಿಟ್ಟಿದ್ದೀವಿ ಗುರು. ಫುಲ್ಲು ಒಂದು ಕಡೆಯಿಂದ ಉಣ್ಣಗೆ ಬ್ಯಾಟಿಂಗ್ ಮಾಡ್ಬಿಡೋಣ ಅಂತ.
ಮೀನು ಊಟ ಇದೆ, ಮಟನ್ ಊಟ ಇದೆ. ಇಲ್ಲಿ ನೋಡಿ ಒಂದ್ಸರಿ ಹಂಗೆ ಕಣ್ಣಾಡಿಸಿ. ಸೊ ಮೀನು ಊಟ 2 ಮೀನು ಕೊಡ್ತಾರೆ, 2 ಮೀನು ಪೀಸು, ಮುದ್ದೆ, ಮೊಟ್ಟೆ, ಹಾಫ್ ರೈಸು. ಸೊ ಇಲ್ಲಿ ಬಂದರೆ ಬಿರಿಯಾನಿನೂ ಸಿಗುತ್ತೆ ನಿಮಗೆ. ಇಲ್ಲಿ ಬಿರಿಯಾನಿ ಕೊಟ್ಟಿದ್ದಾರೆ, ಜೊನ್ನೇಲಿ ಕೊಟ್ಟೋ ಬಿರಿಯಾನಿ. ಇಲ್ಲಿ ಮಟನ್ ಊಟ, ಇದಕ್ಕೂ ಹಾಫ್ ರೈಸ್ ಕೊಟ್ಟಾರೆ. ನಾನು ಒಂದು ಹಾಫ್ ರೈಸ್ ತೊಗೊಂಡಿದ್ದೀನಿ ಅಷ್ಟೇ. ಮುದ್ದೆ, ಹಾಫ್ ರೈಸು, ಮೊಟ್ಟೆ, ಮಟನ್ನು, ನಲ್ಲಿ ಮೊಳೆ ಬೇರೆ ಬಿದ್ದಿದೆ, ಚರ್ಬಿ ತೇಲಾಡ್ತಿದೆ. ಇದು ಚಿಕನ್ ಫ್ರೈ, ಇದು ಪೆಪ್ಪರ್ ಚಿಕನ್ನು, ಇದು ಬೋಟಿ ಮಸಾಲ, ಆಮೇಲೆ ಫ್ರೈಡ್ ಇದು ಬರುತ್ತೆ ನಿಮಗೆ, ಮೀನು ಸಿಗಿದೆ ಫ್ರೈಡು, ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಡ್ತಾರೆ. ಸೊ ಇದು ಬಂದು ರೂಪ್ಚಂದು ಸ್ಲೈಸು 2 ತೊಗೊಂಡಿದ್ದೀವಿ. ಇದು ನಿಮಗೆ ಈ 2 ಸ್ಲೈಸ್ ಬೇಡ ಅಂದರೆ, 2 ಪೀಸ್ ಬೇಡ ಅಂದರೆ ಮೀನು ನಿಮಗೆ ಇದು ಬಂದು ಸಿಗುತ್ತೆ ನಿಮಗೆ. ಇದು 2 ತೊಗೋಬೋದು, ಇಲ್ಲ ಇದು 2 ತೊಗೋಬೋದು, ನಿಮ್ಮ ಇಷ್ಟ, ಯಾವ್ದಾದ್ರು ತೊಗೋಬೋದು. ಬಟ್ ಒಂದೇ ರೇಟ್ ಅಂತೆ. ಸೊ ಫಸ್ಟು ಮೀನುಳಿಗೆ ಮುದ್ದೆನ ಹಜ್ಜಿ ತಿನ್ಕೊಬೋಣ ಹೆಂಗಿರುತ್ತೆ ಅಂತ. ಮೀನುಳಿ ನೋಡಿ ಸಿಕ್ಕಾಬಟ್ಟೆ ಟೆಂಪ್ಟಿಂಗ್ ಆಗಿದೆ, ಗಮ್ ಅಂತಿದೆ ಮೀನುಳಿ. ಮುದ್ದೆನ ಅಷ್ಟೇ ಇವರು ಚೆನ್ನಾಗಿ ಮನೇಲಿ ಕಟ್ಟೋ ಥರ ನೀಟಾಗಿ ಚೆನ್ನಾಗಿ ಆಡಿಸಿ ಚೆನ್ನಾಗಿ ಕಟ್ತಿದ್ರು. ಮುದ್ದೆ ಜೊತೆ ಒಂದು ಬೈಟ್ ಹೋಗ್ಬಿಡೋಣ ಫಸ್ಟು. ಮುದ್ದೆ ಬಾಯಲ್ಲಿ ಇಳಿದಿದ್ದ ತಕ್ಷಣವೇ ಆ ಹುಳಿ, ಆ ಮೀನುಳಿ ಏನಿದೆ ರುಚಿ ಸಕ್ಕತ್ತಾಗಿ ಸಿಗುತ್ತೆ ಗುರು. ಟೇಸ್ಟು ಮುದ್ದೆಗೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೀನುಳಿನೇ ಎಷ್ಟೊಂದು ಚೆನ್ನಾಗಿದೆ. ಇನ್ನು ಮಟನ್ ನೀನು ಹೆಂಗಿರ್ಬೇಕು ಗುರು, ಚೆನ್ನಾಗಿದೆ ಮೀನುಳಿ ಗಟ್ಟಿಯಾಗಿರೋದಕ್ಕೆ. ಮುದ್ದೆಗೆ ನಾಲ್ಗೆಗೆ ಸವರ್ಕೊಂಡು ಹೋದ ತಕ್ಷಣ ಒಂದು ಹುಳಿ ಅನ್ನೋದೇನಿದೆ ಅಂಶ, ಒಂದು ಮಸಾಲ ಸಕ್ಕತ್ತಾಗಿ ಸಿಗುತ್ತೆ ಟೇಸ್ಟು. ಮೀನು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಗುರು. ದಪ್ಪ ಮೀನು ಒಟ್ಟಲ್ಲಿ ಜಿಲೇಬಿ ಮೀನು ಜಾಸ್ತಿ ನಾವು ಅಂದರೆ ತವಾ ಫ್ರೈ ತಿಂತಿದ್ವಿ. ಬಂಗಾರಂಗಿದೆಯಲ್ಲ ಗುರು ಮೀನು. ಇರುತ್ತೆ ದಪ್ಪ ಮೀನಲ್ವಾ, ಮುಳ್ಳು ಜಾಸ್ತಿ ಇರಲ್ಲ. ಸಕ್ಕತ್ತಾಗಿದೆ ಗುರು, ಸಕ್ಕತ್ತಾಗಿದೆ. ಇದನ್ನ ಒಂದ್ಸರಿ ಹುಳಿನಲ್ಲಿ ಚೆನ್ನಾಗಿ ಹತ್ಕೊಂಡು ತಿಂತಿದ್ರೆ ಬಾಯಲ್ಲಂತೂ ನೀರು. ಫಸ್ಟ್ ಬೈಟಲ್ಲ ಆ ಹುಳಿ ಜೊತೆ ಮೀನು ಫ್ರೆಶ್ ಆಗಿರೋವಂಥ ಮೀನದು ಆ ಒಂದು ಫ್ರೆಶ್ನೆಸ್ ನೀವು ಫೀಲ್ ಮಾಡ್ಬೋದು. ಸಕ್ಕತ್ತಾಗಿ ಫ್ರೆಶ್ ಆಗಿದೆ. ಆ್ಯಕ್ಚುಲಿ ಯಾವಾಗಲೇ ಮುದ್ದೆಗೆ ಮೀನುಳಿ ಸೂಪರಾಗಿತ್ತು. ರೈಸಲ್ಲಿ ಮೀನುಳಿ ತಿನ್ನಬೇಕಂತ ಅನ್ನಿಸ್ತು. ಹುಳಿಗೆ ಚೆನ್ನಾಗಿದೆ. ನೀವು ಇದನ್ನು ಅನ್ನನ ಒಂದ್ಸರಿ ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ನುಂಗೋ ಅಗಿಯೋ ಅವಶ್ಯಕತೆ ಇಲ್ಲ. ಗುಳುಮ್ ಅಂತ ಒಳಗಡೆ ಹೋಗ್ಬಿಡ್ತು, ಹಂಗೆ ಅಷ್ಟು ಚೆನ್ನಾಗಿದೆ ಅದು ಒಂದು ಸೇರುವ ಅಂದರೆ ಮೀನುಳಿ. ಹುಳಿಗೆ ಸಕಾಲಾಗಿದೆ, ಚೆನ್ನಾಗಿದೆ. ರೈಸ್ ಮಾತ್ರ ಅದ್ಭುತವಾಗಿದೆ. ಜಾಸ್ತಿ ಹುಳಿ ಹಾಕೊಂಡು ತಿನ್ನಬೇಕು ರೈಸ್ನ. ಜಾನ್ ಐಟಮ್ಸ್ಗಳಿದ್ದಾವೆ. ಚಿಕನ್ ಐಟಮ್ಸ್ಗೆ ಹೋಗ್ಬಿಡೋಣ ಫಸ್ಟು. ಮೀನು ತಿಂದಮೇಲೆ ಚಿಕನ್ ಫ್ರೈ, ಇದು ಮಸಾಲ ಎಲ್ಲ ನಾಟಿ ಮಸಾಲ ಹಾಕಿ ಮಾಡಿಕೊಟ್ಟಿರೋಂಥದ್ದು. ಎಲ್ಲರೂ ಕೂಡ ಟೇಬಲ್ ನೋಡಿದ್ನಲ್ಲ ಚಪ್ಪರ್ಸ್ಕೊಂಡು ತಿಂತಾಯಿದ್ರು. ಅಯ್ಯೋ ಬಿದ್ದೋಯ್ತು, ಬಿದ್ದೇ ಹೋಯ್ತು ಹಂಗೇನೆ. ಚೆನ್ನಾಗಿ ಬೆಂದೋಗಿದೆ. ಮಸಾಲಾಗೆ ಕೊಡ್ಬೇಕು ಇವ್ರಿಗೆ ಪ್ರೈಸು. ಕನ್ಸಿಸ್ಟೆನ್ಸಿ ಹೆಂಗಿದೆ ಗೊತ್ತಾ ಮಸಾಲದು, ಆ ಖಾರ ಆಗಿರ್ಬೋದು, ಉಪ್ಪಾಗಿರ್ಬೋದು, ಆ ಒಂದು ಗರಂ ಮಸಾಲ, ಧನಿಯಾ ಹೆಂಗಿದೆ ರುಚಿ. ಚಿಕನ್ ಜೊತೆ ಸಕಾಲಾಗಿ ಸಿಗುತ್ತೆ. ಚಿಕನ್ನು ಚೆನ್ನಾಗಿ ಬೇಯಿಸಿದ್ದಾರೆ, ಒಲೆ ಮೇಲೆ ಬೇಯಿಸಿರೋದಲ್ವ, ಹೆಂಗೆ ರುಚಿ ಕೊಡುತ್ತೆ ಗೊತ್ತಾ ಚಿಕನ್ನು. ಬೇಕಾದ್ರೆ ಹತ್ರ ಬನ್ನಿ, ಇದನ್ನು ಇಸ್ಕೆ ತೋರಿಸಿ. ಕಂಡ ನೋಡಿ ಹೆಂಗೆ ಬೆಂದಿದೆ ಅಂತ. ಕಂಡ ಚಿಕನ್ ಖಂಡ ಯಾರಿಗಿಷ್ಟ? ಯಾರಿಗೂ ಜಾಸ್ತಿ ಇಷ್ಟ ಇಲ್ಲ ಕಂಡ ಆ್ಯಕ್ಚುಲಿ, ಯಾಕಂದರೆ ಜಾಸ್ತಿ ನಾರ್ ಥರ ಇರುತ್ತೆ ಅಂತ ಬೈಕೋತಾರೆ. ಬಟ್ಟು ಇಲ್ಲಿ ಬಂದರೆ ನಾರ್ ಅಂತ ಅನ್ಸಲ್ಲ. ಸಕ್ಕ ಟೇಸ್ಟಿಯಾಗಿದೆ. ಮಸಾಲ ಇಂಪಾರ್ಟೆಂಟ್. ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಮಸಾಲ ಬಾಯಿ ತುಂಬ ರುಚಿ ಕೊಡುತ್ತಲ್ಲ, ಅದು ಮೇನ್ ಆಗಿರೋವಂಥದ್ದು. ಬೋಟಿ ಕಡೆ ಹೋಗ್ಬಿಡೋಣ. ಬೋಟಿ ಮಸಾಲ ಇದು ಆ್ಯಕ್ಚುಲಿ. ದಪ್ಪ ಬೋಟಿ ನೀಟಾಗಿ ಚೆನ್ನಾಗಿ ಕುಕ್ಕರಲ್ಲೆಲ್ಲ ಬೇಯಿಸಿ ಆಮೇಲೆ ಮಸಾಲಾಗೆ ಹಾಕಿದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನನ್ನ ಪ್ರಕಾರ. ಎತ್ತಿ ತಿಂತಿದ್ರೆ ಬೋಟಿ ನಮಗಿಷ್ಟ ಸಿಕ್ಕಾಬಿಟ್ಟೆ. ಕ್ಲೀನ್ ಮಾಡಿದರೆ ಚೆನ್ನಾಗಿ. ನಾವು ಕಚ್ಚಬೇಕಾದ್ರೆ ಬೋಟಿನಲ್ಲಿರೋಂಥ ಒಂದು ಮಸಾಲೆ ಇಟ್ಕೊಂಡಿರುತ್ತಲ್ಲ, ರಿಲೀಸ್ ಆಗುತ್ತಲ್ಲ ಮಸಾಲ, ಅದು ರುಚಿ ತಕ್ಕಾಗಿದೆ. ಖಾರವಾಗಿ ಒಟ್ಟಿನಲ್ಲಿ ಒಂಥರ ಅರ್ಧಿ ಆ್ಯಕ್ಟರ್ ಮಸಾಲೆ ಗೊತ್ತಾ, ಒಳ್ಕೊಳ್ಳೋದು ಹಂಗಿದೆ. ಗಟ್ಟಿ ಮಸಾಲ, ಈ ಒಳ್ಕಲೆಲ್ಲ ಅರ್ಧ ಹಾಕ್ತಾರಲ್ಲ ಮಸಾಲ, ಆ ಥರ ನಿಮಗೆ ಬೋಟಿ ತಿನ್ಬೇಕಾದ್ರೆ ಫೀಲ್ ಆಗುತ್ತೆ.
ತರ್ತರಿಯಾಗಿ ಮಸಾಲ ತುಂಬ ತೆಳ್ಳಗೆ ಇಲ್ಲ, ಗಟ್ಟಿ ಇದೆ ಸ್ವಲ್ಪ ಮಸಾಲ, ರುಚಿಯಾಗಿದೆ ಬೋಟಿದು. ಬೋಟಿ ಫಸ್ಟ್ ಕ್ಲಾಸ್ ಆಗಿದೆ ಗುರು. ಬೋಟಿ ಊಟನೂ ತಗೋಬೋದು ನೀವು ಆರಾಮಾಗಿ. ಏನು ರೇಟು ಬೋಟಿ ಊಟ? ಇನ್ನೇನು ಇದೆಯಲ್ಲ, 190 ರೂಪಾಯಿ ಬೋಟಿ ಊಟ. ತಲೆಮಾಂಸ ಇಲ್ಲ ಆ್ಯಕ್ಚುಲಿ ಇವತ್ತು, ಇದ್ದಿದ್ರೆ ನಾವು ತಗೋತಿರ್ಲಿಲ್ಲ. 250 ರೂಪಾಯಿ ತಲೆಮಾಂಸ ಊಟ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಯಿತು. ಮಟನ್ ಊಟನೇ ತಗೋಬೋದು ಆರಾಮಾಗಿ 250 ರೂಪಾಯಿಗೆ. ಬೋಟಿ ಊಟ, ಚಿಕನ್ ಊಟ, ಮೀನು ಊಟ ಎಲ್ಲ ಹೊರ್ತು, ಮಟನ್ ಊಟನೂ ಹೊರ್ತು. ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಎಣ್ಣೆಯಲ್ಲಿ ಕರೆದಿರುವಂಥ ಫಿಶ್ಶು. ನಾವು ಆವಾಗಲೇ ಟ್ರೈ ಮಾಡಿದ್ದು ಮಸಾಲದಲ್ಲಿ ಬೆಂದು ಬಂದಿದ್ದಂತಹ ಒಂದು ಫಿಶ್ಶು. ಇದು ಬಂದು ಡೀಪ್ ಫ್ರೈ, ಕಬಾಬ್ ಅಂದರೆ ಫ್ರೈಡ್ ಎಣ್ಣೆಯಲ್ಲಿ. ಇನ್ನೂ ಜಾಸ್ತಿನೇ ಬೆಂದೋಗ್ಬಿಟ್ಟಿದೆ ಆಯಿಲಲ್ಲಿ ಆ್ಯಕ್ಚುಲಿ. ಇದು ಮೀನಲ್ಲಿ ಸ್ವಲ್ಪ ಮುಳ್ಳಿರುತ್ತೆ, ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು. ಬಟ್ ಮಾಂಸ ಫ್ರೆಶ್ ಆಗಿದೆ. ಸೊ ನನಗೆ ಜಾಸ್ತಿ ಆಯಿಲ್ ಈ ಥರ ಡೀಪ್ ಫ್ರೈಡಲ್ಲಿ ತಿನ್ನೋವಂಥದ್ದು ಇಷ್ಟ ಆಗಲ್ಲ. ನಮಗೇನಿದ್ರು ಮಸಾಲ ನಾಟಿ ಸ್ಟೈಲಲ್ಲಿ ಮಸಾಲ ಹಾಕಿ ಮಾಡಿಕೊಡ್ಬೇಕು, ಅವಾಗೇ ಇಷ್ಟ ಜಾಸ್ತಿ. ಸೊ ಇದು ನೀವು ಯಾರು ಬಂದರೆ ಇಷ್ಟ ಇದ್ದರೆ ತಿನ್ನಿ. ಬಟ್ ರುಚಿಯಾಗಿದೆ, ಫ್ರೆಶ್ ಆಗಿದೆ ಒಟ್ಟಿನಲ್ಲಿ. ನಮಗೆ ಮಸಾಲದ ಸಕ್ಕತ್ ಇಷ್ಟ ಆಯಿತು. ಮೀನು ಸೂಪರಾಗಿದೆ. ಮಟನ್ ಕಡೆ ಹೋಗ್ಬಿಡೋಣ ಗುರು. ನಮಗಂತೂ ಅವಾಗಿಂದ ತಡೆಯೋಕ್ಕಾಗ್ತಿಲ್ಲ. ಮಟನ್ ನೋಡ್ತಾ ಇದ್ದೀನಿ ಟೆಂಪ್ಟಿಂಗಾಗಿ ಕಾಣ್ತಿದೆ. ಯಾಕೆಂದರೆ ಸೌದೆ ಒಲೆಯಲ್ಲಿ ಮಾಡೋ ಮಟನ್ನು, ಮೇಕೆ ಮಟನ್ನು, ಹೋತದ ಮಟನ್ನು. ಅದಕ್ಕೋಸ್ಕರ ಬನ್ನಿ ಹತ್ರ ತೋರಿಸ್ತೀನಿ ಮಟನ್ ಹೇಗಿದೆ ಅಂತ. ಮಟನ್ ಮಾತ್ರ ಗಟ್ಟಿಯಾಗಿದೆ. ಮಟನ್ನು ಸೇರ್ವ ಒಲೆಯಲ್ಲಿ ಬೆಂದು ಬಂದಿರೋಂಥ ಮಟನ್ನು, ನಲ್ಲಿ ಮುಳೆ ಪಕ್ಕಕ್ಕೆ ಹೋಗಲಿ, ಆಮೇಲೆ ತಿನ್ನೋಣ. ಫಸ್ಟು ಮಟನ್ ಮಾಂಸ ಹೆಂಗಿದೆ ನೋಡ್ಬಿಡೋಣ. ಮೇಕೆ ಮಟನ್ ಚೆನ್ನಾಗಿ ಕುಕ್ಕಾಗಿದೆ. ಕುಕ್ ಚೆನ್ನಾಗಿ ಬೆಂದಿದೆ ಒಟ್ಟೆಲ್ಲಪ್ಪ. ಒಲೆಯಲ್ಲಿ ಬೇಯಿಸಿರೋದಲ್ವ, 2.5 ಅವರ್ ಬೇಯಿಸ್ತಾರಂತೆ ಗುರು ಒಲೆಯಲ್ಲಿ. ಚೆನ್ನಾಗಿರುತ್ತೆ. ಮಸಾಲದಲ್ಲಿ ಇನ್ನು ಸ್ವಲ್ಪ ಹತ್ಕೊಂಡು ತಿನ್ನೋಣ. ಮೇಕೆ ಮಟನ್ ಕುರಿ ಮಟನ್ಗಿನ ಆ್ಯಕ್ಚುಲಿ ಸಾಂಬಾರ್ಗೆ ಈ ಥರ ಮಸಾಲಾಗೆ ಮೇಕೆ ಮಟನ್ನು ರುಚಿ ಕೊಡೋದು ಜಾಸ್ತಿ. ಬಟ್ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು, ಇಲ್ಲಾಂದರೆ ಬೇಯಲ್ಲ ಅಷ್ಟೊಂದು. ಕುರಿ ಮಟನ್ ಬೇಗ ಬೆಂದೋಗ್ಬಿಟ್ಟಿದೆ. ಬಟ್ ಮೇಕೆ ಮಟನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂದರೆ ಇವರು. ಅವ್ರು ಹಾಕಿರೋ ಮಸಾಲನೂ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿದೆ, ರುಚಿಯಾಗಿದೆ, ಗಟ್ಟಿಯಾಗಿದೆ. ಒಲೆಯಲ್ಲಿ ಬೆಂದಮೇಲೆ ಏನೋ ಒಂಥರ ರುಚಿ, ಒಂದು ಹೊಸ ರುಚಿ ಆ್ಯಡ್ ಆಗಿಬಿಡುತ್ತೆ ಗುರು. ನೀವು ಮಾಮೂಲಿ ಸ್ಟವಲ್ಲಿ ಬೇಯಿಸೋದಕ್ಕೂ ಸೌದೆ ಒಲೆಯಲ್ಲಿ ಬೇಯಿಸೋದಕ್ಕೂ ಆ ರುಚಿ ಡಿಫ್ರೆಂಟ್ ಆಗಿಬಿಡುತ್ತೆ. ಈ ಒಂದು ಮಸಾಲದಲ್ಲಿ ಮುದ್ದೆ ತಿನ್ನಬೇಕು, ಮಜವಾಗಿದೆ. ಮೀನುಳಿನೇ ಒಂಥರ ರುಚಿ, ಇದೇ ಒಂಥರ ರುಚಿ. ಜನ ಬಂದರೆ ಏನಂತಾರೆ ಅಂದರೆ ಮೀನುಳಿ ಒಂದಿನ ತೊಗೊಳ್ತೀವಿ, ಮೀನು ಊಟ ಒಂದಿನ, ಮಟನ್ ಊಟ ಒಂದಿನ, ಬೋಟಿ ಊಟ ಒಂದಿನ, ಚಿಕನ್ ಊಟ ಒಂದಿನ ತೊಗೊತೀವಿ. ಒಟ್ಟಿನಲ್ಲಿ ಯಾವುದು ಬಿಡಲ್ಲ, ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ಆವಾಗಲೇ ಒಂದೊಂದು ಮುದ್ದೆ ಎಲ್ಲ 2-3 ಮುದ್ದೆ ತೊಗೊಂಡು ತಿಂತಾಯಿದ್ರು. ಯಾಕೆಂದರೆ ಇಷ್ಟು ಚೆನ್ನಾಗಿ ರುಚಿ ಕೊಟ್ಟರೆ ಯಾಕೆ ಬಿಡ್ತಾರೆ ಹೇಳಿ ಗುರು. ಸಕ್ಕತ್ತಾಗಿದೆ. ಮಟನ್ ಕ್ವಾಲಿಟಿನೂ ಅಷ್ಟೇ. ಆ ಸೇರ್ವದಲ್ಲಿ ಒಂದು ಮೇಕೆ ಮಟನ್ ರುಚಿ ಸಕ್ಕತ್ತಾಗಿ ಸಿಗುತ್ತೆ. ಆಮೇಲೆ ಮೇಕೆ ಮಟನಲ್ಲೂ ಅಷ್ಟೇ ರುಚಿಯಾಗಿದೆ. ಮಸಾಲ ಹಾಕಿರೋಂಥದ್ದು ಚರ್ಬಿ ಎಷ್ಟು ದಪ್ಪ ಇದೆ ಚರ್ಬಿ. ಯಾರ್ಯಾರು ಹೊಟ್ಟೆ ಹುರ್ಕೋತಿದ್ರೆ ಹೇಳ್ರಿ ಇದನ್ನು ನೋಡಿ ಹೆಂಗಿದೆ ನೋಡಿ ಆಯಿಲು ಚರ್ಬಿದು. ನಾನು ಆ್ಯಕ್ಚುಲಿ ಕೇಳ್ಬಿಟ್ಟು ಹಾಕ್ಸ್ಕೊಂಡೆ ಚರ್ಬಿ ಹಾಕ್ರಪ್ಪ ಅಂತ. ಚೆನ್ನಾಗಿರುತ್ತೆ ಚರ್ಬಿ ಆ್ಯಕ್ಚುಲಿ. ಚರ್ಬಿ ರುಚಿ ಮಾತ್ರ ಸಕಾಲಾಗಿದೆ, ನೆಕ್ಸ್ಟ್ ಲೆವೆಲು. ಅದು ಮೇಕೆ ಅದಕ್ಕೆ ಇನ್ನೂ ರುಚಿ ಜಾಸ್ತಿ. ಸೌಂಡ್ ಬರ್ತೈತಾ? ಗೊತ್ತೈತೆ, ಹೇಳಿಲ್ಲ, ಬರುತ್ತಾ ಏನೋ ಗೊತ್ತಿಲ್ಲ, ಹೇಳೋದು ನೋಡ್ತೀನಿ. ಅಯ್ಯೋ ಬರ್ತಾನೆ ಇದೆ ಹೇಳಿದ್ರೆ. ಅಯ್ಯೋ ಈ ಚರ್ಬಿ ಏನು ತಿಂದೆ ಅವರು. ಚರ್ಬಿಗೆ ನಂಗೆ ಮಸ್ತಾಗಿದೆ ಇದು ನಲ್ಲಿ ಮುಳೆ. ಬಾಬಾ ಸಕ್ಕತ್ತಾಗಿದೆ. ಒಳಗಡೆ ಇರೋದೆಲ್ಲ ಖಾಲಿ ಆಗೋಯ್ತು. ಅಂದರೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ. ಒಳಗಡೆ ಇರೋದೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನಲ್ಲಿ ಮುಳೆ ತುಪ್ಪ. ಫಸ್ಟ್ ಆಗ್ತಿದೆ. ಮಟನ್ ಊಟ ಮಾತ್ರ ಅದ್ಭುತವಾಗಿದೆ. ಮಟನ್ ಊಟ, ಮೀನು ಊಟ ಎರಡು ಸೂಪರಾಗಿದೆ. ಸುತ್ತಮುತ್ತ ಇದ್ದರೆ ಬಂದ್ರಪ್ಪ, ಒಳ್ಳೆ ಊಟ ಇದೆ. ನಾಟಿ ಊಟ, ನಾಟಿ ಮಸಾಲ ಹಾಕಿ ಮಾಡ್ಕೊಡ್ತಿರೋವಂಥದ್ದು. ಬಂದು ಟ್ರೈ ಮಾಡಿ. ಹೈವೇನಲ್ಲಿ ಹೋಗ್ತಾ ನೀವು ಮೇನ್ ಹೈವೇ ಏನಿದೆ, ಹೊಸ ಹೈವೇ, ಆ ಹೈವೇಯಿಂದ ಲೆಫ್ಟ್ ತೊಗೊಂಡು ಬಿಡದಿ ಕಡೆ ಬಂದರೆ
ಎರಡನೇದು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋ ಎರಡನೇ ಕ್ರಾಸ್ ಇದೆ, ಎರಡನೇ ಲೆಫ್ಟು. ಅಲ್ಲಿ ಬಂದು ಲೆಫ್ಟಲ್ಲೇ ರೇಣುಕ ಯಲ್ಲಮ್ಮ ಮಿಲ್ಟ್ರಿ ಹೋಟ್ಲ್ ಅಂತ ಇರೋದು. ಬಂದು ಇದು ಟ್ರೈ ಮಾಡಿ, ಮಜವಾಗಿದೆ. ಸೊ ಆನ್ ದ ವೇ ಹೋಗ್ತಾ ಆರಾಮಾಗಿ ಒಂದ್ಸರಿ ಒಂದು ವಿಸಿಟ್ ಹಾಕ್ಕೊಂಡು ತಿನ್ಕೊಂಡು ಹೋಗ್ಬೋದು. ಒಳ್ಳೊಳ್ಳೆ ಮಸಾಲ ಹಾಕಿ ಮಾಡಿರೋಂಥದ್ದು. ಜನ ಮಾತ್ರ ರಶ್ ಆಗೋಯ್ತಾರೆ ಮಧ್ಯಾಹ್ನ ಮೇಲೆ. ಬಾಯ್.